Hello everyone. So discussing continue the quadratic equation. So nature of roots ಮೂಲಗಳ ಸ್ವಭಾವದ ಬಗ್ಗೆ ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೆ. ಅದರ ಮುಂದುವರೆದ ಭಾಗ ನಮ್ಮ ಎಸ್ ಎಲ್ ಸಿಯ ರೀಡರ್ನಲ್ಲಿ ಅಂದರೆ ಪುಸ್ತಕದಲ್ಲಿ ಮೂಲಗಳ ಸ್ವಭಾವ 4.3 ಎಕ್ಸಸೈಸ್ನಲ್ಲಿ ಒಂದು 3 ಪ್ರಶ್ನೆಗಳಿದೆ. ಅದನ್ನು ಬಿಡಿಸ್ಬಿಡ್ತೇನೆ ಬೇಗ. ಸೊ ಇಲ್ಲಿ ಫೈಂಡ್ ದಿ ನೇಚರ್ ಆಫ್ ದಿ ರೂಟ್ಸ್ ಆಫ್ ದ ಈಕ್ವೇಷನ್ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್. ಇಫ್ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಫೈಂಡ್ ದೆಮ್ ಅಂತ ಕೇಳಿದ್ದಾನೆ. ಅಂದರೆ ಕೆಳಗಿನ ಕನ್ನಡ ಮೀಡಿಯಂನಲ್ಲಿ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವ ವಿವೇಚಿಸಿ. ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ. ನಾನಾಗಲೇ ನಿಮಗೆ ವಾಸ್ತವ ಮೂಲದ ವಿವರಣೆ ಕೊಟ್ಟಿದ್ದೀನಿ. ಹಾಗಾಗಿ 3 ಪ್ರಶ್ನೆಗಳಿದೆ, ಅದನ್ನು ಸ್ವಲ್ಪ ಬೇಗ ಮುಗಿಸೋಣ. ಓಕೆನಾ? ಕ್ವಶನ್ ನಂಬರ್ 1 ತಗೊಳ್ಳೋಣ. 2x² - 3x + 5 = 0. ಇಲ್ಲಿ ಎ ವ್ಯಾಲ್ಯೂ ಎಷ್ಟಿದೆ ನೋಡಿ, 2 ಇದೆ. ಬಿ ವ್ಯಾಲ್ಯೂ ಎಷ್ಟಿದೆ, -3 ಇದೆ. ಸಿ ವ್ಯಾಲ್ಯೂ 5 ಇದೆ. ಅರ್ಥ ಆಯ್ತಾ? ಸೊ ಡಿ ಅಥವಾ ಡೆಲ್ಟಾ ಅಂತಲೂ ಕರೀತಾರೆ, b² - 4ac. ಓಕೆನಾ? ನೆಕ್ಸ್ಟ್ ಬಿ ಅಂದರೆ -3² - 4a 2 c 5. 3² ಅಂದರೆ 9 - 3 × -3 3 3 9 -× -+9. ಪ್ಲಸ್ನ ನಾವು ಸ್ಟಾರ್ಟಿಂಗಲ್ಲಿ ಬರೆಯಲ್ಲ, ಧನ ಸಂಖ್ಯೆ ಇದೆ ಅಂತ ಅರ್ಥ ಮಾಡ್ಕೋತೀವಿ. ಮೈನಸ್ 4 2 8 40 5 14 40. ಕಳೀರಿ ಈಗ ಇದರಲ್ಲಿ 40ರಲ್ಲಿ 9 ಹೋಗುತ್ತೆ, -31. ಅರ್ಥ ಆಯ್ತಾ? ಈಗ ನೋಡಿ, ಇದು ನೆಗೆಟಿವ್ ನಂಬರ್ ಬಂದಿದೆ, ಸರಿನಾ? ಇದು ರಿಯಲ್ ರೂಟ್ಸ್ ಅಲ್ಲ, ವಾಸ್ತವ ಹೊಂದಿಲ್ಲ ಅಂತ ಕರಿತೇವೆ. ವಾಸ್ತವ ಹೊಂದಿಲ್ಲ, ರಿಯಲ್ ರೂಟ್ಸ್ ಅಲ್ಲ ಅಂತ ಹೇಳ್ತೇವೆ. ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸಲ್ಲಿ. ಏನಂತ ಹೇಳಿದ್ದೆ? 0 ಬರಲಿಲ್ಲ ಅಂದರೆ ವಾಸ್ತವ ಮೂಲಗಳನ್ನು ಹೊಂದಿಲ್ಲ, ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಬರಿತೇವೆ. ಅಥವಾ ನೋ ರಿಯಲ್ ರೂಟ್ಸ್ ಅಂತ ಬರಿತೀವಿ ಅಂತ ಹೇಳಿದ್ದೆ. ನೋ ರಿಯಲ್ ರೂಟ್ಸ್ ಅಂತ ಬರಿತೀವಿ. ಅರ್ಥ ಆಯ್ತಾ? ಓಕೆನಾ? ಓಕೆ. ನೆಕ್ಸ್ಟ್ 2ನೇ ಕ್ವಶನ್ ನೋಡಿ ಏನಿದೆ ಅಂತ. 2ನೇ ಕ್ವಶನ್ ಬರಿತಾ ಇದ್ದೀನಿ. 3x² - 4√3 + 4 = 0 ಇದೆ. ಓಕೆನಾ? ಓಕೆ, ಇದನ್ನು ಬಿಡಿಸ್ತೀನಿ ನೋಡಿ. ಎ ವ್ಯಾಲ್ಯೂ ತಗೊಳ್ಳಿ 3, ಬಿ ವ್ಯಾಲ್ಯೂ ತಗೊಳ್ಳಿ -4√3, ಎಕ್ಸ್ ಬರಿಬೇಕಿಲ್ಲಿ, ಸಿ ವ್ಯಾಲ್ಯೂ 4. ಸೊ ಡಿ = b² - 4ac. ಕ್ಲಿಯರಾ? ಸೊ ಬಿ ವ್ಯಾಲ್ಯೂ -4√3² - 4 × 3 × 4 ಎ ಬೆಲೆ 4 4 16 13 48. ಇದು 4² ಅಂದರೆ 16, 3² ಅಂದರೆ ರೂಟ್ ಹೋಗುತ್ತೆ 3, 16 × 3 ಆಯ್ತು. ಇದು ಕ್ಲಿಯರಾ? ಪ್ಲಸ್ ಆಗುತ್ತೆ ಡಬಲ್ ಸರಿ ಬರ್ಕೊಂಡ್ರೆ. ಅರ್ಥ ಆಗ್ತಿದೆಯಾ? 13 48 -48 + 48 ಬಂತು ನೋಡಿ, ಇಲ್ಲಿ 0. ಈ 0 ಬಂದರೆ ಹೇಳಿದ್ದೀನಿ ನಾನು, ಮೂಲಗಳು ಸಮ ಅಂತ. ಸತ್ತಾ? ರೂಟ್ಸ್ ಆರ್ ಈಕ್ವಲ್. ಓಕೆನಾ? ನೆಕ್ಸ್ಟ್ ಇನ್ನು ನೋಡಿ, ಕ್ವಶನ್ ಅರ್ಥ ಆಯ್ತಲ್ಲ? ಓಕೆ. ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಳ್ಳಿ. 2x². ನೆಕ್ಸ್ಟ್ ಪ್ರಶ್ನೆ 3ನೇದು. ಇದು ಅಭ್ಯಾಸ ಪ್ರಶ್ನೆಗಳು, 3 ಬಿಡಿಸ್ತಾ ಇದ್ದೀನಿ. 2x² - 6x + 3 =
0. ಎ ವ್ಯಾಲ್ಯೂ 2 ಇದೆ, ಬಿ ವ್ಯಾಲ್ಯೂ -6 ಇದೆ, ಸಿ ವ್ಯಾಲ್ಯೂ 3 ಇದೆ. ಸೊ ಡಿ ಈಸ್ ಈಕ್ವಲ್ ಟು ಬಿ ಸ್ಕ್ವಯರ್ -4ac. ಸೊ ಬಿ ವ್ಯಾಲ್ಯೂ -6 ಹೋಲ್ ಸ್ಕ್ವಯರ್ -4 ಇಂಟು 2 ಇಂಟು 3. ಸೊ 6 ಸ್ಕ್ವಯರ್ ಮೀನ್ಸ್ 36 ಆಗುತ್ತೆ. 6 36, 4 8 8 3 24 -24 ಆಗುತ್ತೆ. 6 4 ಕಳೆದ್ರೆ 2. ಕ್ಲಿಯರಾ? 3 7 ಹೋದರೆ 1. ಸೊ ನೋಡಿ ಪಾಸಿಟಿವ್ ನಂಬರ್ ಬಂತು, ಬರಲಿಲ್ವಾ? ಧನ ಸಂಖ್ಯೆ. ಓಕೆನಾ? ಈಗ ಏನು ಬರಿಬೋದು ನಾವೀಗ? ಇದು ಮೂಲಗಳನ್ನು, ವಾಸ್ತವ ಮೂಲಗಳನ್ನು ಹೊಂದಿದೆ. ವಾಸ್ತವ ಮೂಲ ಹೊಂದಿದೆ ಅಂತ ಬರಿಬೋದು. ಅಕ್ಷರ ರಿಯಲ್ ರೂಟ್ಸ್ ಅಂತ ಬರ್ಕೊಳ್ಳಿ. ಓಕೆನಾ? ಇದು 3 ಪ್ರಶ್ನೆನ 4.3 ಎಕ್ಸಸೈಸನ್ನ ಬಿಡಿಸಿದ್ದೀನಿ. ಹೌದಾ? ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ವೀಕ್ಷಕರಿಗೆ ನನ್ನದೊಂದು ಮನವಿ ಏನಂದರೆ, ಇದನ್ನು ವಿದ್ಯಾರ್ಥಿಗಳಿಗೆ ಶೇರ್ ಮಾಡ್ಕೊಳ್ಳಿ, ಅವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋದು ನಮ್ಮ ಭಾವನೆ. ಓಕೆ, ಥ್ಯಾಂಕ್ ಯು.